ನಮಗೆ ಕಾವ್ಯದ ವಸ್ತುವಾಗಿ ಇರ್ತಾರೆ. ಪ್ರೇರಣೆ ಅಂತಾರೆ ಕಾವ್ಯಕ್ಕೆ. ಈಗ ಅದನ್ನು ಹಾಗೆ ಇನ್ನೊಬ್ಬ ಮಹಾನ್ ವ್ಯಕ್ತಿಯನ್ನು ಕುರಿತು ಬರೆದಿರುವಂಥ ಡಾಕ್ಟರ್ ಗಗಂ ಶಶಿಕುಮಾರ್ ಕವಿವರ್ಯ ಅವರ ಕವಿತೆಯನ್ನು ಓದ್ತೀನಿ. ಅದಕ್ಕೆ ಮೊದಲು ಅವರ ಪುಟ್ಟ ಪರಿಚಯವನ್ನು ಮಾಡ್ಕೊಡ್ತೀನಿ. ಮಂಜುಳಾ ಬಿಬಿಯವರು ಬಂದಿದ್ದಾರೆ. ಉಮೇಶ್ ನನ್ನ ಗೆಳೆಯರು, ವಚನ ವಾಗ್ಮೇಯಕಾರರು ಆದಂಥ ಉಮೇಶ್ ಅವರು ವ್ಯವ ಮಾಡ್ತಾ ಇದ್ದಾರೆ. ಮಂಜುಳಾ ಬಿಬಿಯವರು ವಾಚ್ ಮಾಡ್ತಾ ಇದ್ದಾರೆ. ಅನೇಕರು ಬಂದಿದ್ದೀರಿ, ಬಹಳ ಸಂತೋಷ. ನೂರುಲ್ಲಾ ಅವರು ಬಂದಿದ್ದಾರೆ. ತುಂಬ ಜನ ಇದ್ದೀರಿ, ಕಾಣ್ತಾ ಇಲ್ಲ ನನಗೆ. ಈಗ ನಾನು ಡಾಕ್ಟರ್ ಕಾಗಂ ಶಶಿಕುಮಾರ್ ಅವರ ಕವಿತೆಯನ್ನು ಓದ್ತೀನಿ. ಅದಕ್ಕೆ ಮೊದಲು ಅವರ ಕುರಿತು ಒಂದೆರಡು ಪುಟ್ಟ ಪರಿಚಯಗಳ ಮೂಲಕ ಮಾಡ್ಕೊಡ್ತೀನಿ. ರಾಮನಗರ ಜಿಲ್ಲೆ ಹನುಮನಹಳ್ಳಿಯ ಹನುಮಯ್ಯನ ಪಾಳ್ಯದವರು ಇವರು. ತಂದೆ ಗಂಗರಾಜ್ ಉಬ್ಬಿಯವರು, ತಾಯಿ ಮಂಗಳಮ್ಮ ಅವರು, ಪತ್ನಿ ಸಿಂಧುಜಾ ಆರವರು. ಇವರು ಕಾವ್ಯನಾಮದಿಂದ ಕವಿವರ್ಯ ಕಾವ್ಯನಾಮದಿಂದ ಬರೆಯುತ್ತಾರೆ. ಅನಸೂಯ ಸತೀಶ್ ಅವರು ಏನು ಹೇಳ್ತಾರೆ, ನನ್ನ ಕವನ್ನು ಆಯ್ಕೆ ಮಾಡಿ ನಿಮ್ಮ ಕವಿತಾ ವಿತ್ ಕಾಫಿ ಕಾರ್ಯಕ್ರಮದಲ್ಲಿ ಸೊಗಸಾಗಿ ವಾಚನ ಮಾಡಿ ನನ್ನ ಕವಿತೆಯನ್ನು ಮನಸ್ಸಿಗೆ ಬಿತ್ತಿದ ನಿಮ್ಮ ಕವಿತಾ ಓದಿಗೆ ಉನ್ಮಾನದ ನಮನಗಳು ಸರ್ ಅಂತ ಹೇಳ್ತಾರೆ ಮೇಡಮ್ ಅವರು. ಹಾಗೆ ಚಿದಾನಂದ್ ಚಿಕ್ಕು ಅವರು ನಿನ್ನೆ ತಾನೇ ಪಟ್ ಅಂತ ಹೇಳಿ ಸಂಗೀತ ಕಾರ್ಯಕ್ರಮವನ್ನು ಲೈವ್ನಲ್ಲಿ, ಫೇಸ್ಬುಕ್ ಲೈವ್ನಲ್ಲಿ ಅದ್ಭುತವಾಗಿ ಸುಮಾರು 15ನೇ ಮಾಲಿಕೆ ಅಂತ ಕಾಣ್ತದೆ. ಇದು ನನ್ನ ಗೆಳೆಯ ರಂಗಮಿತ್ರ ಚಿದಾನಂದ್ ಚಿಕ್ಕು ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಸಿಮಾ ಹೆಗ್ಡೆ ಅವರು ವಾಚ್ ಮಾಡ್ತಾ ಇದ್ದಾರೆ. ಈಗ ನಾನು ಕಾಗಂ ಶಶಿಕುಮಾರ್ ಅವರ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. ನಂತರ ಅವರ ಕವಿತೆಯನ್ನು ಓದ್ತೀನಿ. ಕವಿವರ್ಯ ಕಾವ್ಯನಾಮದಿಂದ ಬರೆಯುತ್ತಾರೆ. ಕಾವ್ಯ ಕನ್ನಿಕೆ ಇವರ ಕವನ ಸಂಕಲನ, ಕಂಪನಿಯ ಕಿಡಿಗಳು ಕವಿತಾ ಸಂಕಲನ, ಪ್ರೇತ ಕಲಿಸಿದ ಪಾಠ ನಾಟಕ, ಹಳ್ಳಿ ಹಕ್ಕಿಯ ಹಾಡು ಸಂಪಾದಕತ್ವದ ಕವನ ಸಂಕಲನ ಇವು ಪ್ರಕಟವಾಗಬೇಕಂತ ಕೃತಿಗಳಿರುವುದವು. ಕವಿತೆ, ನಾಟಕ, ಪ್ರಬಂಧ ಎಲ್ಲ ಪ್ರಕಾರಗಳಲ್ಲಿ ಬರೆಯುತ್ತಾರೆ. ಕವಿ, ಹಾಡುಗಾರ, ಸಂಘಟಕ ಹೀಗೆ ಬಹು ನೆಲೆಗಳಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ. ರಾಜ್ಯ ಮಟ್ಟದ ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಕನ್ನಡದ ಕಾವ್ಯಾಮೃತ ಕವಿಗಳ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ನುಡಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ಬೆಂಗಳೂರಿನ ಇಂದಿರಾನಗರದ SMJH ಜೈನ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಇವರಿಗೆ ಶ್ರೀ ಗುರುಕುಲ ತಿಲಕ ಪುರಸ್ಕಾರ ಸಂದಿದೆ. ಕವಿ ಅವರ ಕವಿತೆ ಅಂಬೇಡ್ಕರ್ ಬಗ್ಗೆ ಬರೆದಂಥದ್ದು. ಗಾಂಧಿಯನ್ನ ಕುರಿತು ಅನಸೂಯ ಮೇಡಮ್ ಅವರು ಬರೆದ್ರು, ಇವರು ಅಂಬೇಡ್ಕರ್ ಅವರನ್ನು ಕುರಿತು ಬರೆದಿದ್ದಾರೆ. ಇವತ್ತು ಇಬ್ಬರು ಮಹನೀಯರ ವ್ಯಕ್ತಿತ್ವವನ್ನು ಕುರಿತು ಕವಿತೆಗಳನ್ನು ಬರೆದಿರುವಂಥ ಕವಿತೆಗಳನ್ನು ನಾನು ಇವತ್ತು ಓದ್ತಾ ಇದ್ದೀನಿ. ಹಾಗೆ ಅನೇಕರು ನನ್ನ ತಂದೆ ತಾಯಿಗಳ ಬಗ್ಗೆ ಬರೀತಾರೆ, ಅಥವಾ ಬೇರೆ ಬೇರೆ ತಮ್ಮ ಗುರುಗಳ ಬಗ್ಗೆ ಬರೀತಾರೆ, ರಾಷ್ಟ್ರ ನಾಯಕರುಗಳ ಬಗ್ಗೆ ಬರೀತಾರೆ, ಸ್ನೇಹಿತರ ಬಗ್ಗೆ ಕವಿತೆ ಬರೆದಿರುವಂಥದ್ದು. ಹಾಗೆ ರಾಷ್ಟ್ರ ನಾಯಕರ ಬಗ್ಗೆ, ಈ ದೇಶಕ್ಕಾಗಿ ದುಡಿದಂಥ, ಈ ಜನತೆಗಾಗಿ ದುಡಿದಂಥ, ನಮ್ಮ ಸಮಾಜವನ್ನು ಕಟ್ಟಲು ಶ್ರಮಿಸಿದಂಥ ಅನೇಕರ ನಮ್ಮ ರಾಷ್ಟ್ರದಲ್ಲಿ ಇದ್ದಾರೆ. ಅವರ ಕುರಿತು ಕವಿತೆಯನ್ನು ಬರೆಯೋದು ಸಹ ಒಂದು ಕಾವ್ಯದ ಪ್ರಕಾರವೇ ಸಹ. ವ್ಯಕ್ತಿ ಚಿತ್ರದ ಮೂಲಕ ಅವ್ರನ್ನ ಕಟ್ಕೊಡುವಂಥದ್ದು, ಅವರ ಸಾಧನೆಗಳು, ಅವರ ಬದುಕು, ಬರಹ, ಮತ್ತೊಂದು ಏನಿದೆಯೋ ಹಾಗೆ ಅವರನ್ನು ಕಾವ್ಯದಲ್ಲಿ ಕಟ್ಕೊಳ್ಳೋದು ಸಹ ಒಂದು ಸಾಹಿತ್ಯದ ಕಾವ್ಯದ ಕ್ರಮ, ಅಭಿವ್ಯಕ್ತಿಯ ಕ್ರಮ ಅದು ಸಹ. ಅವರು ಅಂಬೇಡ್ಕರ್ ಬಗ್ಗೆ ಬರೆದಿರುವಂಥ ಕವಿತೆಯನ್ನು ನನಗೆ ಓದ್ತಾ ಇದ್ದೀನಿ. ಕಾಗಂ ಶಶಿಕುಮಾರ್ ಅವರ ಕವಿತೆ ಕಿತ್ತುಕೊಟ್ಟೆಯಲ್ಲೋ ನಮ್ಮ ನಾಲಿಗೆ. ಆ ಕವಿತೆ ಹೆಸರು ಕಿತ್ತುಕೊಟ್ಟೆಯಲ್ಲೋ ನಮ್ಮ ನಾಲಿಗೆ, ನಿನ್ನ ಜಗದ ಜೋಳಿಗೆಯ ತುಂಬ ನಮ್ಮನ್ನೊತ್ತಿ ನಡೆದೆಯಲ್ಲೋ. ನಿನ್ನ ಜಗದ ಜೋಳಿಗೆಯ ತುಂಬ ನಮ್ಮನ್ನೊತ್ತಿ ನಡೆದೆಯಲ್ಲೋ. ಗಿಡಗಂಗೆ ಕೊಡದಂಗೆ ನಮ್ಮ ತಬ್ಬಿ ಹಿಡಿದೆಯಲ್ಲೋ. ಮಮಕಾರ ಮಾಯಾಕಾರ ಅಂಬೇಡ್ಕರ್, ನಿನ್ನ ಜಗದ ಜೋಳಿಗೆಯ ತುಂಬ ನಮ್ಮನ್ನೊತ್ತಿ ನಡೆದೆಯಲ್ಲೋ. ನಿನ್ನ ಜಗದ ಜೋಳಿಗೆಯ ತುಂಬ ನಮ್ಮನ್ನೊತ್ತಿ ನಡೆದೆಯಲ್ಲೋ. ಮಮಕಾರ ಮಾಯಾಕಾರ ಅಂಬೇಡ್ಕರ್ ನಮ್ಮನ್ನೊತ್ತಿ ನಡೆದೆಯಲ್ಲೋ. ಸುಟ್ಟವರ
ನಿನ್ನ ಸುಜ್ಞಾನದ ಕಿಡಿಯಲ್ಲಿ, ಸುಟ್ಟವರ ನಿನ್ನ ಸುಜ್ಞಾನದ ಕಿಡಿಯಲ್ಲಿ, ಸುಟ್ಟವರ ನಿನ್ನ ಸುಜ್ಞಾನದ ಕಿಡಿಯಲ್ಲಿ ಮತ್ತದೆ ಅದೇ ಸಗಣಿ ಜಾತಿ, ತೆಪ್ಪೆ ಇಟ್ಟವಂಗೆ. ಸುಟ್ಟವರ ನಿನ್ನ ಸುಜ್ಞಾನದ ಕಿಡಿಯಲ್ಲಿ ಮತ್ತದೆ ಅದೇ ಸಗಣಿ ಜಾತಿ, ತೆಪ್ಪೆ ಇಟ್ಟವಂಗೆ ಅವನ ನೆತ್ತಿ ಮೇಲೆ ಹತ್ತಿ ಕೂತು ಕಿತ್ತುಕೊಟ್ಟೆಯಲ್ಲೋ ನಮ್ಮ ನಾಲಿಗೆ. ಅವನ ನೆತ್ತಿ ಮೇಲೆ ಹತ್ತಿ ಕೂತು ಕಿತ್ತುಕೊಟ್ಟೆಯಲ್ಲೋ ನಮ್ಮ ನಾಲಿಗೆ. ಮಡಿವಂತಿಗೆ ಮಾಗದೆದುರು ಮೊಗ್ಗೊಡೆದ ಶಿಖರವೇ, ಮಡಿವಂತಿಗೆ ಮಾಗದೆದುರು ಮೊಗ್ಗೊಡೆದ ಶಿಖರವೇ, ಮುಟ್ಟದೆ ಬಾಳಿಸಿದವರ ಬೇರ ಕಿತ್ತೆಸದ ಭೀಮನೆ, ಮಡಿವಂತಿಗೆ ಮಾಗದವರ ಮೊಗ್ಗೊಡೆದ ಶಿಖರವೇ, ಮುಟ್ಟದೆ ಬಾಳಿಸಿದವರ ಬೇರ ಕಿತ್ತೆಸದ ಭೀಮನೆ. ನಮ್ಮ ಹರಿದು ಹೋದ ಬದುಕನು ಒಲೆದುಕೊಟ್ಟೆಯಲ್ಲೋ, ನಮ್ಮ ಹರಿದು ಹೋದ ಬದುಕನು ಒಲೆದುಕೊಟ್ಟೆಯಲ್ಲೋ ನಾಳೆಗೆ ಒಲೆದುಕೊಟ್ಟೆಯಲ್ಲೋ ನಮ್ಮ ಹರಿದು ಹೋದ ಬದುಕನು. ಸೀಮಿತವ ಸೆದೆಬಡಿದ ಹೋರಾಟದ ಹಾದಿಯೇ, ಸ್ವಾತಂತ್ರ್ಯ ಸಮಾನತೆಗೆ ಸಿಡಿದೆದ್ದ ಸ್ವಾಭಿಮಾನವೇ. ಸೆದೆಬಡಿದ ಹೋರಾಟದ ಹಾದಿಯೇ, ಸ್ವಾತಂತ್ರ್ಯ ಸಮಾನತೆಯ ಸಿಡಿದೆದ್ದ ಸ್ವಾಭಿಮಾನವೇ. ಶೋಷಣೆಗಳ ಶಿರ ಕಡಿದು ಉತ್ತು ಬಿತ್ತೆಯಲ್ಲೋ ಜ್ಞಾನದ ಮಳಿಗೆ. ಸೆದೆಬಡಿದ ಹೋರಾಟದ ಹಾದಿಯೇ, ಸ್ವಾತಂತ್ರ್ಯ ಸಮಾನತೆಗೆ ಸಿಡಿದೆದ್ದ ಸ್ವಾಭಿಮಾನಿಯೇ. ಶೋಷಣೆಗಳ ಶಿರ ಕಡಿದು ಉತ್ತು ಬಿತ್ತೆಯಲ್ಲೋ ಜ್ಞಾನ ಮಳಿಗೆ. ಮಹಾರಾಷ್ಟ್ರದ ಮಹಾನಾಯಕನೇ, ಮಹಾರಾಷ್ಟ್ರದ ಮಹಾನಾಯಕನೇ, ಮಹಾನಾಯಕನೇ. ನೆರಳಾದೆ ನಾಡಿಗೆ ನೀ ಮಹಾರಾಷ್ಟ್ರದ ಮಹಾಮರವೇ. ಕಾವ್ಯ ಪುಟ್ಟರಾಜು ನನ್ನ ಅಕ್ರಮಗಳು ನೆಲಮಂಗಲದ ನೋಡ್ತಾ ಇದ್ದಾರೆ. ನನ್ನ ಅಕ್ರಮಗಳು ಕಾವ್ಯ ಪುಟ್ಟರಾಜ್ ಅವರು ಮತ್ತು ನನ್ನ ಊರಿನ ಶಿಖಂಡಮೂರ್ತಿಯವರು, ನನ್ನ ವಿಶ್ವೇಶ್ವರಯ್ಯ ಬಡಾವಣೆಯ ಕ್ಷಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳಾದಂಥ ಶಿಖಂಡಮೂರ್ತಿಯವರು ಹಾಗೂ ನೆಲಮಂಗಲದ ನಮ್ಮ ಅಕ್ಕ ಭಾವ ಸುಮಂಗಲ ಹಾಗೂ ನನ್ನ ಭಾವಾಜಿ ರಾಜಶೇಖರಪ್ಪ ಅವರ ಮಗಳು ಕಾವ್ಯ ಪುಟ್ಟರಾಜ್ ಅವರು ನೋಡ್ತಾ ಇದ್ದಾರೆ. ಗೋವಿಂದ್ ಚಿದಾನಂದ್ ಚುಕ್ಕು ತುಂಬ ಚೆನ್ನಾಗಿ ವಾಚಿಸುತ್ತೀರಿ, ಸ್ವಾಭಿಮಾನದ ಉಕ್ಕುವಂತೆ ವಾಚಿಸುತ್ತೀರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ನಾನು ಬಯಸ್ತೀನಿ. ಕವಿವರಿಯವರು ಸಹ ತಮ್ಮ ಕವಿತೆ ವಾಚನವನ್ನು ಕೇಳ್ತಾರೆ. ಮತ್ತೊಮ್ಮೆ ಅವ್ರ ಕವಿತೆಗೆ ಬರ್ತೀನಿ. ಸೆದೆಬಡಿದ ಹೋರಾಟದ ಹಾದಿಯೇ, ಸ್ವಾತಂತ್ರ್ಯ ಸಮಾನತೆಗೆ ಸಿಡಿದೆದ್ದ ಸ್ವಾಭಿಮಾನವೇ. ಶೋಷಣೆಗಳ ಶಿರ ಕಡಿದು ಉತ್ತು ಬಿತ್ತೆಯಲ್ಲೋ ಜ್ಞಾನದ ಮಳಿಗೆ. ಶೋಷಣೆಗಳ ಶಿರ ಕಡಿದು ಉತ್ತು ಬಿತ್ತೆಯಲ್ಲೋ ಜ್ಞಾನದ ಮಳಿಗೆ. ಮಹಾರಾಷ್ಟ್ರದ ಮಹಾಮರವೇ ನೆರಳಾದೆ ನಾಡಿಗೆ. ಹಸಿವು ಅಕ್ಷರವ ನುಂಗಿ ಬಡತನ ಬಹಿಷ್ಕಾರವ ಬಡಿದೆ. ನೆರಳಾದೆ ನಮ್ಮ ನಾಡಿಗೆ. ಹಸಿವು ಅಕ್ಷರವ ನುಂಗಿ ಬಡತನ ಬಹಿಷ್ಕಾರವ ಬಡಿದೆ. ಕದಡದೆ ಕೂತೆಯ ಬಂಡೆಯಾದೆ. ನಿನ್ನ ಹರಸಿತಲ್ಲೋ ಉದ್ದ ಅರಳಿ. ಮಹಾರಾಷ್ಟ್ರದ ಮಹಾಮರವೇ ನೆರಳಾದಿ ನಾಡಿಗೆ. ಹಸಿವು ಅಕ್ಷರ ನುಂಗಿ ಬಡತನ ಬಹಿಷ್ಕಾರವ ಬಡಿದೆ. ಕದಡದೆ ಕೂತೆಯ ಬಂಡೆಯಾದೆ.
ನಿನ್ನ ಹರಸಿದ್ದಲ್ಲೋ ಬುದ್ಧ ಅರಳಿ, ನಿನ್ನ ಹರಸಿದ್ದಲ್ಲೋ ಬುದ್ಧ ಅರಳಿ ಬುದ್ಧ ಅರಳಿ ನಿನ್ನ ಅರಸಿದ್ದಲ್ಲೋ ಮಹಾನಾಯಕನೇ. ಒಬ್ಬಿಡುವ ಬಾಯಿಗಳ ತುಂಡರಿಸಿದ ಖಡ್ಗವೇ, ಒಬ್ಬಿಡುವ ಬಾಯಿಗಳ ತುಂಡರಿಸಿದ ಖಡ್ಗವೇ, ಗುಡುಗು ಮಿಂಚು ಮೇಳೈಸಿ ನೆಲವ ಹದಗೊಳಿಸಿದ ಮಳೆಯೇ. ಬೊಬ್ಬಿಡುವ ಬಾಯಿಗಳ ತುಂಡರಿಸಿದ ಖಡ್ಗವೇ, ಗುಡುಗು ಮಿಂಚು ಮೇಳೈಸಿ ನೆಲವ ಹದಗೊಳಿಸಿದ ಮಳೆಯೇ, ನೆಲವ ಹದಗೊಳಿಸಿದ ಮಳೆಯೇ. ಜ್ಞಾನದ ಗಣಿಯೇ, ಸಂವಿಧಾನದ ದಣಿಯೇ, ಜ್ಞಾನದ ಗಣಿಯೇ, ಸಂವಿಧಾನದ ದಣಿಯೇ, ದನಿಯಾಗಿ ತೋರಿದ ತೋರು ಬೆರಳೆ. ಜ್ಞಾನದ ಗಣಿಯೇ, ಸಂವಿಧಾನದ ದಣಿಯೇ, ದನಿಯಾಗಿ ಸಂವಿಧಾನದ ದಣಿಯೇ, ದನಿಯಾಗಿ ತೋರಿದ ತೋರು ಬೆರಳೆ. ಜ್ಞಾನದ ಗಣಿಯೇ, ಸಂವಿಧಾನದ ದಣಿಯೇ, ದನಿಯಾಗಿ ತೋರಿದ ತೋರು ಬೆರಳೆ. ಹುಳುಕುಗಳ ಹುಟ್ಟಡಗಿಸಲು ಹುಳುಕುಗಳ ಹುಟ್ಟಿದ ಕುಲುಮೆಯೇ. ಹುಳುಕುಗಳ ಹುಟ್ಟಡಗಿಸಲು ಹುಟ್ಟಿದ ಕುಲುಮೆಯೇ, ನರನಾಡಿಗೂ ನಮ್ಮಿರಿಸಿ ಹರಿದ ನದಿಯೇ. ಜ್ಞಾನದ ಗಣಿಯೇ, ಸಂವಿಧಾನದ ದಣಿಯೇ, ದನಿಯಾಗಿ ತೋರಿದ ತೋರು ಬೆರಳೆ. ಹುಳುಕುಗಳ ಹುಟ್ಟಡಗಿಸಲು ಹುಟ್ಟಿದ ಕುಲುಮೆಯೇ, ನರನಾಡಿಗೂ ನಮ್ಮಿರಿಸಿ ಹರಿದ ನದಿಯೇ. ಹರಿದ ನದಿಯೇ. ಜಾತಿ ಜಾಡಿಸಿ ಜನ ಕೂಡಿಸಿ ಬಿಟ್ಟು ಹೋದೆಯಲ್ಲೋ. ಜಾತಿ ಜಾಡಿಸಿ ಜನ ಕೂಡಿಸಿ ಬಿಟ್ಟು ಹೋದೆಯಲ್ಲೋ ಕಾಣದೆಡೆಗೆ. ಜಾತಿ ಜಾಡಿಸಿ ಜನ ಕೂಡಿಸಿ ಬಿಟ್ಟು ಹೋದೆಯಲ್ಲೋ ಕಾಣದೆಡೆಗೆ. ಮಹಾರಾಷ್ಟ್ರದ ಮಹಾನಾಯಕನೇ, ಮಹಾರಾಷ್ಟ್ರದ ಮಹಾಮರವೇ, ಮಹಾರಾಷ್ಟ್ರದ ಮಹಾನಾಯಕನೇ. ಒಬ್ಬಿಡುವ ಬಾಯಿಗಳ ತುಂಡರಿಸಿದ ಖಡ್ಗವೇ, ಗುಡುಗು ಮಿಂಚು ಮೇಳೈಸಿ ನೆಲವ ಹದಗೊಳಿಸಿದ ಮಳೆಯೇ. ನಿನ್ನ ಜಗದ ಜೋಳಿಗೆಯ ತುಂಬ ನಮ್ಮನ್ನೊತ್ತಿ ನಡೆದೆಯಲ್ಲೋ. ಗಿಡಗಂಗು ಕೊಡದಂಗೆ ನಮ್ಮ ತಬ್ಬಿ ಹಿಡಿದೆಯಲ್ಲೋ ಮಹಾರಾಷ್ಟ್ರದ ಮಹಾಮರವೇ, ಮಮಕಾರ ಮಾಯಾಕಾರ ಅಂಬೇಡ್ಕರ. ಮಹಾರಾಷ್ಟ್ರದ ಮಹಾಮರವೇ, ಮಹಾನಾಯಕನೇ, ಮಮಕಾರ ಮಾಯಾಕಾರ ಅಂಬೇಡ್ಕರ. ಜಾತಿ ಜಾಡಿಸಿ ಜನ ಕೂಡಿಸಿ ಬಿಟ್ಟು ಹೋದೆಯಲ್ಲೋ ಕಾಣದೆಡೆಗೆ ಬಿಟ್ಟು ಹೋದೆಯಲ್ಲೋ. ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಡಾಕ್ಟರ್ ಗಗಂ ಶಶಿಕುಮಾರ್ ಅವರು ಬರೆದಂತಹ ಬಹಳ ಒಳ್ಳೆಯ ಕವಿತೆ. ಇಬ್ಬರೂ ಸಹ ಯುವ ಕವಿ ಮತ್ತು ಯುವ ಕವಿ ಗಾಂಧಿಯ ಬಗ್ಗೆ ಬರೆದಂಥ ಕವಿತೆ ಮತ್ತು ಶಶಿಕುಮಾರ್ ಅವರು ಅಂಬೇಡ್ಕರ್ ಬಗ್ಗೆ ಬರೆದಂಥ ಕವಿತೆ ನನಗಂತೂ ನಾನು ಓದಲಿಕ್ಕೆ ತುಂಬ ಖುಷಿ ಆಯ್ತು. ನನಗೆ ಅದು ಆ ಭಾವವನ್ನು ಹಾಗೆ ತಮ್ಮ ಪದಗಳಲ್ಲಿ ಮಾತುಗಳಲ್ಲಿ ಹೇಳಿರ್ತಾರೆ ಇಬ್ಬರ ಬಗ್ಗೆ ಬರೆದಿರುವಂಥದ್ದು. ನಾನು ಇವರ ಬದುಕು ಅಂದರೆ ಇವರ ಸಾಹಿತ್ಯ ಬದುಕು ಹಾಗೂ ವೈಯಕ್ತಿಕ ಬದುಕು, ಕೌಟುಂಬಿಕ ಬದುಕು ಇನ್ನೊಂದಷ್ಟು ಎತ್ತರಕ್ಕೆ ಹೋಗಲಿ. ಇವರಿಗೆ ಈ 4 ಜನ ನನ್ನ ಗುರುಗಳಾದಂಥ ಸಜ್ಜನ್ ಭಟ್ರು, ಹಾಗೆ ಅಣತಿಯವರು, ಅನಸೂಯ, ಯತೀಶ್ ಅವರು, ಶಶಿಕುಮಾರ್ ಅವರು ಎಲ್ರಿಗೂ ಅದರಲ್ಲೂ ಈ ಯಂಗ್ ಪೊಯಿಟರ್ಸ್ ಏನಿದ್ದಾರೆ ಅನಸೂಯ ಹಾಗೂ ಶಶಿಯವರ ಬದುಕು, ಸಾಹಿತ್ಯ ಬದುಕು ಹಸನಗೊಳ್ಳಿ. ಗೆಳೆಯ ಜೋಗಿಲ್ ಸಿದ್ದರಾಜು ವಾಚ್ ಮಾಡ್ತಾ ಇದ್ದಾರೆ. ನನ್ನ ಮಿತ್ರ, ಜನಪದ ಗಾರುಡಿಗ, ಜನಪದ ಕಲಾವಿದರನ್ನ ಒಗ್ಗೂಡಿಸಿ ಒಂದು ಒಕ್ಕೂಟ ಮಾಡಿ ಜನಪದ ಗಾಯಕರಿಗೋಸ್ಕರ ಜನಪದ ಕಲಾವಿದರಿಗೋಸ್ಕರ ಬದುಕ್ತಾ ಇರುವಂಥ ಅತ್ಯದ್ಭುತ ಅಂತಾರಾಷ್ಟ್ರೀಯ ಗಾಯಕ ಗೆಳೆಯ ಜೋಗಿಲ್ ಸಿದ್ದರಾಜು ಅವರು ಆಗಮಿಸಿದ್ದಾರೆ.
ಸಾಲಕ್ಕೆ ಬಂದಿದ್ದಾರೆ. ಅತ್ಯದ್ಭುತವಾದ ಕವಿತೆಗಳನ್ನು ಬರೆದಿದ್ರಿ. ಅಂಬೇಡ್ಕರ್ ಬಗ್ಗೆ ಮತ್ತು ಗಾಂಧಿಯ ಬಗ್ಗೆ ಎರಡು ವಿರೋಧ ದಿಕ್ಕುಗಳಾದರೂ ಸಹ ಒಂದೇ ಆಲೋಚನೆಯನ್ನು ಇಟ್ಟಂಥವ್ರು ಗಾಂಧಿ ಮತ್ತು ಅಂಬೇಡ್ಕರ್ ಅವರು ತಮ್ಮದೇ ಪಥದಲ್ಲಿ ಸಾಗಿ ಈ ನಾಡಿಗೆ, ಈ ಜನತೆಗೆ ಸ್ವತಂತ್ರವನ್ನು ತಂದುಕೊಟ್ಟವರು, ಸಮಾನತೆಯನ್ನು ತಂದಂಥವರು ಇಬ್ಬರು ಶ್ರೇಷ್ಠ ವ್ಯಕ್ತಿಗಳ ಕುರಿತು, ಒಬ್ಬರು ಮಹಿಳೆ, ಒಬ್ಬರು ಪುರುಷ ಕವಿತೆಯನ್ನು ಬರೆದು ಬಹಳ ಸಂತೋಷದ ವಿಚಾರ ನನಗೆ. ಇವತ್ತಿನ ಯುವ ಜನಾಂಗ ಯಾಕಡೆ ಸಾಗ್ತಾ ಇರೋದು ಅನ್ನೋದು ಇಂತಹ ಕವಿತೆಗಳನ್ನು ಓದಿದಾಗ, ಇಂತಹ ಕವಿಗಳನ್ನು ನೋಡಿದಾಗ ನನಗೆ ಅನಿಸುತ್ತೆ, ಸಾಹಿತ್ಯ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚು ಮಹತ್ವದ ಸ್ಥಾನಮಾನಗಳು ಸಿಗಲಿ, ನಿಮ್ಮ ಕಾವ್ಯ ಎಲ್ಲರಿಗೂ ತಲುಪಲಿ, ನಿಮ್ಮ ಜೀವನದಲ್ಲೂ ಸಹ ಒಳ್ಳೆಯ ಬದುಕು ನಿಮ್ಮದಾಗಲಿ ಅಂತ ಹೇಳ್ತಾ, ಬಂದಿರುವಂಥ ಎಲ್ಲ ಮಿತ್ರರಿಗೆ ನಾನು ಶರಣಗಳನ್ನು ಹೇಳ್ತೀನಿ. ಪಾತಣ್ಣ ಅವರು ಆಗಮಿಸಿದ್ದಾರೆ. ಪಾತಣ್ಣ ಅವರೇ ಸಹ ತಮ್ಮ ಕವಿತೆ ಕೊಡ್ತೀನಿ ಅಂತ ಅಲ್ಲಿ ಕೊಡಲಿಲ್ಲ. ತಮ್ಮ ಕವಿತೆಯನ್ನು ಓದ್ಬೇಕು ನಾನು. ದಯಮಾಡಿ ತಾವು ತಮ್ಮ ಕವಿತೆಗಳನ್ನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಡ್ತೀನಿ. ಪಾತಣ್ಣ ಅವರು. ಶ್ರೀಗಂಧ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್, ಹೇಗಿದ್ದಾರೆ ನಿಮ್ಮ ಸಾಹೇಬರು? ಕೈ ಬಹಳ ಮೊನ್ನೆ ತಾನೇ ಹೋದ್ವಾರ ಅವರ ಪತಿದೇವರಿಗೆ ಆಕ್ಸಿಡೆಂಟ್ ಆಗಿ ಬಹಳ ನನಗೆ ನೋಡಲಿಕ್ಕೆ ಆಗಿಲ್ಲ ಆ ಚಿತ್ರವಂತೂ. ಹೇಗಿದ್ದಾರೆ ಮೇಡಮ್ ಸಾರು? ನಿಮ್ಮ ಪತಿರಾಯರು ಯಜಮಾನ್ ಹೇಗಿದ್ದಾರೆ? ನೆಟ್ಗೆ ಇಲ್ಲ. ಹೌದು, ಏನು ಕೇಳೋದು, ಅದು ನೆಟ್ಟು ಸರಿ ಇಲ್ಲ. ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ತುಂಬ ಮಳೆ ಇದೆ ಮೇಡಮ್. ಅನ್ಸೂಯ ಅವರು ನಿಮ್ಮ ಶುಭ ಹಾರೈಕೆಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಬಂದಂಥ ಎಲ್ಲ ಕವಿ ಮಿತ್ರರಿಗೆ, ಕಾವ್ಯ ಪ್ರೇಮಿಗಳಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳು ಹೇಳ್ತಾ ಶುಭರಾತ್ರಿ. ಮುಂದಿನ ವಾರ ಮತ್ತೆ ಕವಿತೆಯನ್ನು ಓದ್ತೀನಿ. ಆಗಲೂ ಸಹ ಇದೇ ರೀತಿ ತಾವೆಲ್ಲ ನಾಡಿನ ಎಲ್ಲ ಕಾವ್ಯ ಪ್ರೇಮಿಗಳು ಬರಬೇಕು. ನಿಮ್ಮ ಸ್ನೇಹಿತರಿಗೆ ದಯಮಾಡಿ ಹೇಳಿ ಈ ಥರದೊಂದು ಕಾರ್ಯಕ್ರಮವನ್ನು ಆಗ್ತಾ ಇದೆ. ಫೇಸ್ಬುಕ್ಕಲ್ಲಿ ಅದನ್ನು ಕೇಳಬೇಕು ಅಂಥೇಳಿ, ನೋಡಬೇಕು ಅಂಥೇಳಿ. ಮತ್ತು ನಾನು ಪ್ರತಿ ವಾರ ಅವಧಿಗೆ ನನ್ನ ಆತ್ಮಕಥನ ಮಹಾಯಾನವನ್ನು ಬರಿತಾ ಇದ್ದೇನೆ. ಪ್ರತಿ ವಾರ ಅದು ಬರ್ತಾ ಇದೆ. ನಾನು ಸೋಮವಾರ ಫೇಸ್ಬುಕ್ಗೆ ಪೋಸ್ಟ್ ಮಾಡ್ತೀನಿ. ದಯಮಾಡಿ ತಾವೆಲ್ಲ ಅದನ್ನು ಓದಬೇಕು ಅಂತ ವಿನಂತಿ ಮಾಡ್ಕೊಳ್ತಾ, ಎಲ್ರಿಗೂ ಒಳಿತಾಗಲಿ. ಶರಣಾರ್ಥಿಗಳು. ಶುಭ ಸಂಜೆ. ನಮಸ್ಕಾರಗಳು. ದಾರುಣಿ ಪಾತ್ರನವ್ರು ಹೇಳ್ತಾರೆ ನಾಳೆ ಕಳಿಸುವ ಅಂತ ಹೇಳ್ತಾರೆ. ಕಳಿಸ್ಬಿಡಿ ದಯಮಾಡಿ ಪಾತ್ರನವರೇ. ನಿಮ್ಮ ಕವಿತೆ ಓದೋನಿದ್ದೀನಿ. ಈಗ ಅನೇಕರು ನನ್ನ ಕವಿತೆ ಓದಬೇಕು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಾನು ಎಲ್ಲರ ಕವಿತೆಯನ್ನು ಓದ್ತೀನಿ. ವಾರಕ್ಕೆ 4 ಜನ ಕವಿಗಳ ಕವಿತೆಯನ್ನು ಓದೋಕ್ಕೆ ಅಷ್ಟೇ ಆಗುತ್ತೆ ನನಗೆ. ಹಾಗಾಗಿ ಖಂಡಿತ ಎಲ್ಲರ ಕವಿತೆಯನ್ನು ಮುಂದಿನ ದಿನಗಳಲ್ಲಿ ಓದ್ತೀನಿ ಅಂತ ಹೇಳ್ತಾ, ತುಂಬ ಜನ ನನಗೆ ಮೆಸೇಂಜರ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಕೇಳ್ತಾರೆ ನಮ್ಮ ಕವಿತೆ ಓದಿ ಅಂತ ಹೇಳ್ತಾರೆ. ನಿಮ್ಮ ಪ್ರೀತಿಗೆ ನಾನು ತಲೆಬಾಗಿದ್ದೇನೆ, ಶರಣಾಗಿದ್ದೇನೆ. ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲರ ಕವಿತೆಗಳನ್ನು ಸಹ ಓದಲಿದ್ದೀನಿ. ನಮಸ್ಕಾರಗಳು. ಎಲ್ಲರಿಗೂ ಶುಭರಾತ್ರಿ. ವಂದನೆಗಳು. ಶಿವಾನಂದ ನಾಗರ್ ಅವರು ಶುಭವಾಗಲಿ ಎಲ್ರಿಗೂ ಅಂತ ಹೇಳ್ತಾರೆ. ತಮಗೂ ಸಹ ಶುಭವಾಗಲಿ ಸರ್. ನಮಸ್ಕಾರಗಳು.